ಈ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸುವ ದಿನಾಂಕ 22/3/24 ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ತಡೆಯಾಜ್ಞೆ ನೀಡುತ್ತದೆ. ಈ ಕುರಿತು ನೀವು ಮಾನ್ಯ ನ್ಯಾಯಾಲಯಕ್ಕೆ ಸಮರ್ಪಕವಾದ ವಾದ ಮಂಡಿಸುವ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದಿರುವುದು ಮತ್ತು ಮುಂದಿನ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದಿರುವುದು. ಯಾರೋ ಗೌರ್ಮೆಂಟ್ ಲೆಟರ್ ಬರೆದಿರೋದು. ಅಸೆಂಬ್ಲಿಯಲ್ಲಿ ಹೇಳಿದ್ರು ಎವ್ರಿಥಿಂಗ್ ಡನ್. ಎರಡನೇದು, ಎಲ್ಲ ಬ್ಯಾಚ್ಗಳ ವರದಿ ಬರುವ ಮುನ್ನವೇ ಖಾಸಗಿ NABL ಲ್ಯಾಬ್ಗಳಲ್ಲಿ ವರದಿ ಪಡೆದು ತಾಂತ್ರಿಕ ಶಿಫಾರಸನ್ನು ನಿಮ್ಮ ನಿಕಟಪೂರ್ವ ಅಧಿಕಾರಿಯವರ ಹಂತದಲ್ಲಿ ರಚಿಸಿ ಸಮಿತಿ ಶಿಫಾರಸಿನ ಮೇಲೆಗೆ ಮರು ಸರಬರಾಜು ಮಾಡಲು ನಿಮ್ಮ ನಿಕಟಪೂರ್ವ ಅಧಿಕಾರಿ ಹಂತದಲ್ಲೇ ತೆಗೆದುಕೊಂಡಿರುವ ತೀರ್ಮಾನ ಸಮಂಜಸತೆಯನ್ನು ಸ್ವತಂತ್ರವಾಗಿ ಪರಿಶೀಲಿಸಿ ಇರುವುದು. ಅಂದರೆ ಆ ರಿಪೋರ್ಟನ್ನು ಸರಿಯಾಗಿ ನೀವು ಪರಿಶೀಲನೆ ಮಾಡಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅವನಿಗೆ. ಇಲ್ಲೇನು ಹೇಳಿದ್ದಾರೆ? ನಾವೆಲ್ಲ ಸರಿಯಾಗಿ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ನಿಮ್ಮ ನಿಕಟಪೂರ್ವ ಅಧಿಕಾರಿಯ ತಪ್ಪು ತೀರ್ಮಾನದ ಅನ್ವಯ ಯಾವುದೇ ವಿವೇಚನೆ ಬಳಸದೆ ಫಾರ್ಮಾಸ್ಯೂಟಿಕಲ್ ಕಂಪನಿ ಸಂಸ್ಥೆಯಿಂದ ಸರಬರಾಜು ಮಾಡಲಾದ 34 RL ಬ್ಯಾಚ್ಗಳನ್ನು ನಿಮ್ಮ ಹಂತದಲ್ಲೇ ದಿನಾಂಕ 24/10/24 ಅನ್ಫೋರ್ಸ್ ಮಾಡಿರುವುದು. ಅದೇ ರೀತಿ ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ನೀಡಿರುವ ಬ್ಯಾಂಗಾ ಫಾರ್ಮಾಸ್ಯೂಟಿಕಲ್ ಅವರು ಸರಬರಾಜು ಮಾಡಿದ್ದ ರಿಂಗರ್ ದ್ರವ್ಯದ ಇನ್ನೂ ಕೆಲವು ಬ್ಯಾಚ್ಗಳನ್ನು NSQ ವರದಿಯಾಗಿದ್ದರೂ ನೀವು ಈ ಸಂಸ್ಥೆಯನ್ನು ಕಾನೂನಲ್ಲಿ ಅವಕಾಶವಿದ್ದರೂ ಮತ್ತೊಮ್ಮೆ ಕಪ್ಪು ಪಟ್ಟಿಗೆ ಸೇರಿಸದೇ ಇರುವುದು. ಈ ಥರ ಕೊಟ್ಟಿದ್ದಾರೆ ಅವರು ಇನ್ನೂ ಬಹಳ. ಮತ್ತೆ ಯಾವುದೇ ನ್ಯಾಯಾಲಯದ ಪರಿಶೀಲನೆ ಅಂತಿಮವಾಗಿದ್ದರೂ ಕೂಡ ಈ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸದೇ ಇರುವುದು. ನೀವು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಅವ್ರ ಮೇಲೆ ದಾಖಲೆನೇ ಮಾಡಿಲ್ಲ. ಅದೇ ರೀತಿ ಡ್ರಗ್ ಕಂಟ್ರೋಲ್ನಿಂದ NSQ ಕಂಡು ಬಂದ 22 ಅಂದರೆ ನಾನ್ ಸ್ಟ್ಯಾಂಡರ್ಡ್ ಅಂತ 22 ಬ್ಯಾಚ್ಗಳು NABL ಲ್ಯಾಬ್ನಿಂದ ನಾನ್ ಸ್ಟ್ಯಾಂಡರ್ಡ್ ಎಂದು ಕಂಡು ಬಂದಾಗ ನೀವು ಎಚ್ಚರಿಕೆ ವಹಿಸಿದಿರುವುದು. ಅದೇ NABL ಲ್ಯಾಬ್ನ ವರದಿ ಆಧಾರದ ಮೇಲೆ ಹಾಗೂ ಔಷಧ ನಿಯಂತ್ರಕ ವರದಿಯನ್ನು ಕಾಯದೆ ನಿಮ್ಮ ನಿಕಟಪೂರ್ವಾಧಿಕಾರಿಯು ತೀರ್ಮಾನವನ್ನೇ ನಿಮ್ಮ ಸ್ವಂತ ವಿವೇಚನೆ ಬಳಸದೆ 34 ಬ್ಯಾಚ್ಗಳನ್ನು ಸರಬರಾಜು ಮಾಡಲು ಆದೇಶಿಸುತ್ತಿರುತ್ತೀರಿ. ಇಷ್ಟು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಇದನ್ನು ನಾವು ಕೇಳಿದಾಗ ಮುಖ್ಯಮಂತ್ರಿಯಿಂದ ಹಿಡಿದು ಖರ್ಗೆಯಿಂದ ಹಿಡಿದು ಕೃಷ್ಣ ಬೈರೇಗೌಡರಿಂದ ಹಿಡಿದು ನಾವೆಲ್ಲ ಕ್ರಮ ತೆಗೆದ್ವಿ. ಯಾಕೆ ಹಂಗಾರೆ ನೋಟಿಸ್ ಕೊಟ್ಟರೆ ಅವರು? ಈ ನೋಟಿಸ್ ಕಾಪಿ ಸರ್ಕಾರದ ಆದೇಶ ಇದೆ. ನಾನು ಕಾಪಿನೂ ಕೊಡ್ತೀನಿ ನಿಮಗೆ. ಯಾರು? K. ನದೀಮ್ ಅಹಮದ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಇಲಾಖೆ. ಇವರು ಬರೆದಿರುವಂಥ ಪತ್ರ. ಡೇಟು 2/12/24. ಅಂದರೆ ವಿಧಾನಸಭೆಯಲ್ಲಿ ಹೇಳಿದ್ದೇನು, ನೀವು ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದೇನೆ, ನೀವು ಒಪ್ಕೊಂಡಿದ್ದೀರಲ್ಲ, ಹಿಂಗಾಗಿದೆ ಅಂತ ನೀವು ಒಪ್ಕೊಂಡ್ರಲ್ಲ. ನಾವು ಹೇಳಿದ ಸತ್ಯ ಆಯ್ತಲ್ಲ. ಹಾಗಾದ್ರೆ ವಿರೋಧ ಪಕ್ಷ ಹೇಳಿದ್ದು ಸತ್ಯ ಆಯ್ತಲ್ಲ. ಈಗ ಇಷ್ಟಾದರೂ ಕೂಡ ಇದನ್ನ ನ್ಯಾಯಾಂಗ ತನಿಖೆ ಮಾಡಬೇಕಾಗಿತ್ತು. ಇನ್ನು ನ್ಯಾಯಾಂಗ ತನಿಖೆ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ಇನ್ನು ನ್ಯಾಯಾಂಗ ತನಿಖೆ ಬಗ್ಗೆ ಯಾರು ಕಳಪೆ ಔಷಧಿಯನ್ನ ಸಪ್ಲೈ ಮಾಡಿದ್ರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಇನ್ನು ಹಾಕಿದಾರ ಇಲ್ಲೋ ಅದು ಕ್ವಶನ್ ಮಾರ್ಕೆ. ಡೆತ್ ಆಡಿಟ್ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆಯನ್ನ ಎತ್ತಿದ್ದೆ. ಡೆತ್ ಆಡಿಟ್ ಸರ್ಕಾರ ಆದೇಶ ಹೊರಡಿಸಿದೆ ಡೆತ್ ಆಡಿಟ್ಗೆ. ಆದರೆ ಇನ್ನೂ ಕೂಡ ಯಾರು ಕೂಡ, ನಾನು ಮಾಧ್ಯಮದಲ್ಲೂ ನೋಡಿಲ್ಲ, ಪತ್ರಿಕೆಯಲ್ಲೂ ನೋಡಿಲ್ಲ, ಎಲ್ಲೂ ಕೊಡಲ್ಲ. ಡೆತ್ ಆಡಿಟ್ ರಿಪೋರ್ಟ್ ಬಂದಿದೆಯಾ? ಹೊರಡಿಸಿರೋದು 13/12.
ಬಂದಿಲ್ಲ ಅಂದ್ರೆ ಸರ್ಕಾರದ ಮಾತು ಯಾರು ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತ ಅರ್ಥನಾ? ನ್ಯಾಯಾಂಗ ತನಿಖೆ ಇರ್ಬೋದು, ಕ್ರಿಮಿನಲ್ ಕೇಸ್ ಹಾಕುವಂಥದ್ದು ಇರ್ಬೋದು, ಡೆತ್ ಆಡಿಟ್ ಇರ್ಬೋದು, ಸರ್ಕಾರ ಇನ್ಮೇಲೆ ಕಟ್ಟುನಿಟ್ಟಿನ ಕ್ರಮ. ಈ ಕೆಲವರು ಅಲ್ಲಿ ನನಗೆ ವಿರೋಧ ಅಬ್ಜೆಕ್ಷನ್ ಮಾಡಿದ್ರು, ನೀವು ಹಿಂಗೆ ಹೇಳೋದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ಹೋಗೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ. ಅದಕ್ಕೆ ಕಾನೂನು ಸಚಿವರು ಉತ್ತರ ಕೊಟ್ಟರು ಸರಿಯಾಗಿ, ಅದು ಬೇರೆ ಪ್ರಶ್ನೆ. ಆದರೆ ನೀವು ಅವತ್ತು ನಮ್ಗೆ ಉತ್ತರ ಕೊಟ್ಟಾಗ ಇನ್ನು ಮುಂದೆ ಈ ಥರ ಘಟನೆ ಆಗ್ದಂಗೆ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರಲ್ಲ, ಆ ನೋಡ್ಕೊಂತೀನಿ ಅಂತ ಹೇಳಿದ್ಮೇಲೆ ಸರಣಿ ರೀತಿ ಆಗ್ತಾ ಇದೆಯಲ್ಲ ನಿಮ್ದು, ನಿಂತಿಲ್ಲಲ್ಲ ಇದು. ಅದು ಎಲ್ಲ ಸಣ್ಣ ವಯಸ್ಸಿನ ಹೆಣ್ಮಕ್ಳೇ ಸಾಯ್ತಾ ಇರೋವಂಥದ್ದನ್ನ ನೋಡ್ತಾ ಇದ್ದೀನಿ. ಮತ್ತು ಕೇರಳ ತಮಿಳುನಾಡು ಮಾದರಿಯಲ್ಲಿ ನಾವು ವ್ಯವಸ್ಥೆಯನ್ನ ತರ್ತೀರಿ, ಅಲ್ಲಿ ಡೆತ್ ರೇಟ್ ಕಡಿಮೆ ಇದೆ ಅಂತ ಹೇಳಿದ್ರಿ. ಮತ್ತೆ ಈ ದಿಲ್ಲಿಗೆ ಹೋಗಿ ಈ ಮೆಡಿಕಲ್ ಮಾಫಿಯಾ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀರಿ ಅಂತ ಹೇಳಿದ್ರಿ. ಸ್ವತಃ ಮಂತ್ರಿನೇ ಹೇಳಿದ್ರು ನಾವು ಕಂಪ್ಲೇಂಟ್ ಕೊಡ್ತೀನಿ ಅಂತ. ಯಾಕೆ ಕೊಟ್ಟಿಲ್ಲ ಇನ್ನ? ಅಂದ್ರೆ ಅವತ್ತ ಅಧಿವೇಶನದಲ್ಲಿ ಏನು ಅಲ್ಲಿಂದ ತಪ್ಪಿಸ್ಕೊಬೇಕಾಗಿತ್ತೋ ಅಷ್ಟಕ್ಕೋಸ್ಕರ ಮಾತಾಡಿದರೆ ಹೊರತು ಅದಾದ್ಮೇಲೆ ಏನು ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ಳದೆ ಇದ್ದಿದ್ರಿಂದನೇ ಇವತ್ತು ಬಡ ಬಾಣಂತಿಯರ ಸಾವಿಗೆ ಬೆಲೆ ಇಲ್ಲದಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಬೇರೆ ಏನು ದಾರಿ ಇಲ್ಲ ಅವ್ರಿಗೆ ಅಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಬರುವಂಥದ್ದು. ಆದರೆ ಆ ಸರ್ಕಾರಿ ಆಸ್ಪತ್ರೆಗಳೇ ಇವತ್ತು ಮರಣದ ಮೃದಂಗ ಬಾರಿಸುವಂಥ ಒಂದು ಆಸ್ಪತ್ರೆಗಳು ಬಾಣಂತಿಯರ ಪಾಲಿಗೆ ಆಗಿರೋದು ಬಹಳ ನೋವಿನ ಸಂಗತಿ. ಈಗ ಮೀಡಿಯಾ ಒಂದು ಅಲರ್ಟ್ನಿಂದ ಈ ಥರ ಡೆತ್ ಆದಾಗ ಅಲ್ಲಿನ ಅಧಿಕಾರಿಗಳು, ಆಸ್ಪತ್ರೆ ಅಧಿಕಾರಿಗಳು ಡೆತ್ ಆಗಿದ್ದ 10 ನಿಮಿಷಕ್ಕೆ ಬೇಗ ತಗೊಂಡೋಗಿ ಅಂತ ಹೇಳಿ ಅವ್ರ ಮೇಲೆ ಒತ್ತಡ. ಅದು ಸಾವಿನ ನೋವಲ್ಲಿರ್ತಾರೆ ಅವ್ರು, ಏನು ಮಾಡೋದು ಅಂತ ಅವ್ರು ತೋಚ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿ ಅಲ್ಲಿಂದ ಬೇಗ ಶವವನ್ನು ಸಾಗಿಸುವಂಥ ಒಂದು ನೀಚ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ. ಮಹಿಳೆಯರ ಸಬಲೀಕರಣದ ಬಗ್ಗೆ ಬಹಳ ಮಾತಾಡ್ತೀರ. ನಾವು 2,000 ರೂಪಾಯಿ ಕೊಡ್ತೀರಿ ಮಹಿಳೆಯರಿಗೆ. ನಾವು ಕೇಳ್ತಾ ಇದ್ದೀರಿ, ಇನ್ನು 2,000 ಬೇಡಪ್ಪ, ಈ ಬಾಣಂತಿಯರ ಸಾವು ನಿಲ್ಸಪ್ಪ ಸಾಕು. ಸಿದ್ದರಾಮಯ್ಯನವರೇ, ಮಿಸ್ಟರ್ ಸಿದ್ದರಾಮಯ್ಯ, ನಿನ್ನ 2,000 ಹೆಣ್ಣು ಮಕ್ಕಳಿಗೆ ಕೊಡೋದು ಬೇಡ, ಈ ಬಾಣಂತಿಯರ ಸಾವು ನಿಲ್ಸು. ನಿನ್ನ 2,000 ತಗೊಂಡು ಏನು ಈ ಸಾವಿಗೆ ಬೆಲೆ ಕಟ್ಟಕ್ಕಾಗ್ತೈತಾ ನೀವು? ಈ ಶೋಷಿತ ಮಹಿಳೆಯರಿಗೆ ನ್ಯಾಯ ಯಾವಾಗ ಸಿಗೋದು ನಿಮ್ಮಿಂದ? ಇವತ್ತು ಔಷಧ ಖರೀದಿ ನಿಯಂತ್ರಣ ಮಾಡೋ ಅಂತ ವಿತರಣೆ ಮಾಡುವಂತ ಸರ್ಕಾರದ ಕೈಲಿಲ್ಲ. ಇವತ್ತು ಅದನ್ನ ನಿರ್ಧರಿಸುವಂಥದ್ದು ಮೆಡಿಕಲ್ ಮಾಫಿಯಾ. ಇದು ಹಿಂದೆ ಬಹಳ ದೊಡ್ಡ ಗೋಲ್ಮಾಲ್ ಇರುವಂಥದ್ದು ಕಾಣ್ತಾ ಇದೆ. ಈಗ ಟೆಂಡರ್ ಕೊಡೋಲ್ಲೂ ಅಷ್ಟೇ, ಬಹಳ ಅವ್ರಿಗೆ ಸರ್ಕಾರನೇ ನೋಟಿಫೈ ಮಾಡಿದ್ದ ರೀತಿ 20 ಕೋಟಿ ವಹಿವಾಟು ಇರಬೇಕು ಅಂತ ಹೇಳಿತ್ತು. ಆದರೆ ಇವರು 24 ಕೋಟಿ ಅವ್ರಿಗೆ ಕೊಟ್ಟಿದ್ದಾರೆ. ಹಂಗೆ ಕೊಡಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಯಾರು ಒತ್ತಡದಿಂದ ಕೊಟ್ಟರು? ಇದೆಲ್ಲ ಒಂದು ರೀತಿ ಗೋಲ್ಮಾಲ್ ಆಗ್ತಾ ಇರೋದು ಸ್ಪಷ್ಟವಾಗಿ ಆಗ್ತಾ ಇದೆ.